ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಬಹಳ ಮಹತ್ವದ್ದು ನನಗೆ ನನ್ನ ಪತ್ರಿಕೋದ್ಯಮದ ವಿಷಯದ ಬಗ್ಗೆ ಒಂದೆರಡು ಮಾತಾಡಲು ಹಂಚಿಕೊಳ್ಳೋಕ್ಕೆ ಇಚ್ಛೆಪಟ್ಟಿದ್ದೇನೆ. ಬಂಧುಗಳೇ, ಸಮಾಜದಲ್ಲಿ ಪತ್ರಕರ್ತರಿಗೆ ಬಹಳ ಗೌರವವಿದೆ, ಪತ್ರಿಕೆ ಬಹಳ ಗೌರವವಿದೆ, ಪತ್ರಿಕೆ ಮಾಲೀಕರಿಗೆ ಬಹಳ ಗೌರವವಿದೆ, ಒಟ್ಟಾರೆ ಪತ್ರಿಕಾ ರಂಗಕ್ಕೆ ಬಹಳ ಗೌರವವಿದೆ. ಆದರೆ ಒಂದು ಕಾಲ ಇತ್ತು, ಆರಂಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೆ ಮತ್ತು ಬೇರೆ ಬೇರೆ ವಿಭಾಗದಲ್ಲಿದ್ದರಿಗೆ ತಕ್ಕ ಮಟ್ಟಿನ ಸಂಬಳ ಇರಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ, ಕೇಂದ್ರ ಸ್ಥಾನದಲ್ಲಿ, ಸಂಪಾದಕೀಯ ಮಂಡಳದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವಿವಿಧ ಸ್ತರ ನೌಕರರಿಗೆ ತಕ್ಕ ಮಟ್ಟಿನ ಸಂಬಳ ಇರಲಿಲ್ಲ ಅಂತಕ್ಕಂಥ ಮಾತು ಸತ್ಯ. ಆದರೂ ಕೂಡ ಆಗಿನ ಕಾಲದಾಗೂ ರಾಜ್ಯ ಮಟ್ಟದ ಒಂದೆರಡು ಪತ್ರಿಕೆಯಲ್ಲಿ ಅವರವರ ತಕ್ಕ ಮಟ್ಟಿನ ಸಂಬಳ ಕೊಡ್ತಿದ್ರು ಅಂತಕ್ಕಂಥ ಮಾತು ಕೂಡ ನಾವು ಕೇಳಿದ್ದೀವಿ. ಆದರೆ ನಾನು ಏನು ಹೇಳಕೊಂತೀನಿ ಅಂದರೆ, ಕರ್ನಾಟಕದ ಕನ್ನಡ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಿಗೆ ಅತಿ ಹೆಚ್ಚಿನ ಸಂಬಳ ಕೊಟ್ಟಂಥ, ಪತ್ರಕರ್ತರಿಗೂ ಜಾಹೀರಾತು, ಸರ್ಕ್ಯುಲೇಷನ್ನು, ಪ್ರಿಂಟಿಂಗು ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಉಪಸಂಪಾದಕರು ಸೇರಿಕೆ ಕೈ ತುಂಬ ಸಂಬಳ ಕೊಟ್ಟಂಥ ಮತ್ತು ಹೆಚ್ಚಿನ ಸಂಬಳ ಕೊಟ್ಟಂಥ ಯಾರಾದರೂ ಮಾಲೀಕರಿದ್ದರೆ ಅವರು ವಿಜಯ ಕರ್ನಾಟಕ ಏನು ಆಗ ಆರಂಭ ಮಾಡಿದರು ಅದರ ಮಾಲೀಕರು, ಪ್ರಸಕ್ತ ವಿಜಯವಾಣಿಯ ಮಾಲೀಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಸಂಕೇಶ್ವರ್ ಮತ್ತು ಆನಂದ್ ಸಂಕೇಶ್ವರ್. ಈ ದೇಶದ ಖ್ಯಾತ ಹಿರಿಯ ಉದ್ಯಮಿಗಳು. ಅವ್ರಂತ ಎರಡು ಕೆಲಸ ಒಳ್ಳೆಯದಾಗಿದ್ರಿ ನನ್ನ ಅನುಭವದಲ್ಲಿ. ನಾನು ಎಲ್ಲಿ ಓದಿಲ್ಲ, ಕೇಳಿಲ್ಲ, ಸ್ವಂತ ಅನುಭವಿಸಿ ಹೇಳ್ತಾ ಇದ್ದೀನಿ. ಏನಂತ ಕೇಳಿದರೆ, ವಿಜಯ ಕರ್ನಾಟಕ ಹುಟ್ಟುವ ಮೊದಲು ಆಯಾ ನಿಟ್ಟಿನಲ್ಲಿ, ಆಯಾ ಕಟ್ಟಿನಲ್ಲಿ ಪತ್ರಿಕೆ ಇದ್ದು ಕೆಲಸ ಮಾಡ್ತಾರೆ. ಆದರೆ ವಿಜಯ ಕರ್ನಾಟಕ ಸ್ಥಾಪನೆ ಆದ ನಂತರ ನನ್ನಂಥ ಸಾವಿರಾರು ಹೊಸ ಪ್ರತಿಭೆಗಳಿಗೆ, ಹೊಸಬರಿಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಸಿಕ್ಕಿತ್ತು. ಅಂದರೆ ಪತ್ರಿಕೋದ್ಯಮದಲ್ಲಿ ಈ ಸಾಮಾಜಿಕ ನ್ಯಾಯ, ಅಧಿಕಾರ ವಿಕೇಂದ್ರೀಕರಣ ಅಂತೀವಲ್ಲ, ಅಧಿಕಾರ ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ ಅಂತೀವಲ್ಲ, ಇದನ್ನು ಬಂದು. ಎರಡನೇದಾಗಿ ಬಹುತೇಕ ಆಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ಇದು ಬಂದ ನಂತರ ಸಂಬಳ ತೊಗೊಳೋದು ಡಬಲ್ ರೀ. ಫಾರ್ ಎಕ್ಸಾಂಪಲ್, ನಾನು 96-97 ಇಸ್ವಿಯಲ್ಲಿ ಬಂದೀನಿ. ಅವಾಗ ಏನಂತ ಕೇಳಿದರೆ, ನಾನು ಫಸ್ಟ್ ಬಂದಾಗ 1000 ರೂಪಾಯಿ ಇತ್ತು. 1200, 1400, 1600, 1800 ತನಕ ಬಂದ. ಆ ವಿಜಯ ಕರ್ನಾಟಕ ಗುಲ್ಬರ್ಗದಲ್ಲಿ ಆರಂಭ ಆಗ್ತಿತ್ತು. ನಾನು ಆ ಕಂಪನಿಯ ಗುಲ್ಬರ್ಗ ಆವೃತ್ತಿಯ 3ನೇ ಎಂಪ್ಲಾಯಿ. ಈಶ್ವರ ದೊಡ್ಡ ಸಂಪಾದಕರಿದ್ದರು. ಅದರ ಮಾಲೀಕರು ಡಾಕ್ಟರ್ ವಿಜಯ ಸಂಕೇಶ್ವರ್ ಮತ್ತು ಆನಂದ್ ಸಂಕೇಶ್ವರ್ ಅವರು. ನನಗೆ ಇಂಟ್ರ್ಯೂ ಕರೆದರು, ಬಟ್ ಇಂಟ್ರ್ಯೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ನಾ ಏನು ಕೆಲಸ ಮಾಡ್ತೀನಿ ಅಲ್ಲೇ ಆ ಸಂಪಾದಕ ಬಂದು ನೋಡಿದ್ದೆ ನಾ ಏನು ಕೆಲಸ ಮಾಡ್ತೀನಿ ಅಂತ. ಅಷ್ಟಕ್ಕೆ ಬಂದ. ಆಯ್ತಪ್ಪ, ನಿನಗೆ ಜಿಲ್ಲಾ ವರದಿಗಾರನ್ನು ಕೊಡ್ತೀವಿ, ಸಂಬಳ ಎಷ್ಟು ಬೇಕಂದ್ರೆ, ನೋಡಿ ಸರ್ ನೀವು ಅಲ್ಲೆಷ್ಟು ಕೊಡ್ತೀರ, ಭಾಳ ಕಮ್ಮಿ ಇದ್ದೀರಿ. ಆಯಿತು, ಅವ್ರು ಎಷ್ಟೇ ಕೊಡಲಿ ಎಷ್ಟೇ ಬಿಡಲಿ, ನಾವು 5000 ರೂಪಾಯಿ ಕೊಡ್ತೀವಿ. 2000 ಇಸ್ವಿ ಒಳಗೆ, ಅಂದರೆ 25 ವರ್ಷಗಳ ಹಿಂದೆ 5000 ಸಂಬಳ ಕೊಟ್ಟರು ಅಂದ್ರೆ ಅದು 50,000 ಸಮ. ಅದಕ್ಕೆ ಎರಡೇ ಮಾತು ಏನಂದರೆ, ಅಧಿಕಾರ ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಸಂಬಳ ಜಾಸ್ತಿ. ಇದೇನಾದರೂ ಕನ್ನಡ ಪತ್ರಿಕೋದ್ಯಮದಲ್ಲಿ ಆಗಿದ್ದರೆ ಪ್ರಶ್ನೆ ಅಲ್ಲ, ಆಗಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಹೆಮ್ಮೆಯ ವಿಜಯವಾಣಿಯ ಮಾಲೀಕರು, VRLನ ಮಾಲೀಕರು, ಈ ದೇಶದ ಖ್ಯಾತ ಉದ್ಯಮವಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಸಂಕೇಶ್ವರ್ ಮತ್ತು ಆನಂದ್ ಸಂಕೇಶ್ವರ್. ಇದು ಗೊತ್ತಾಗಬೇಕಂತೇಳಿ ಹೇಳಿದ್ದೀನಿ. ನಮಸ್ಕಾರ.